ಹಾಯ್ ನಮಸ್ಕಾರ. ನೀವು ಇವತ್ತು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಇವತ್ತು ರಾ ಟೊಮೊಟೊನ ತೊಗೊಂಡಿದ್ದೀನಿ ನಾನು. ಈ ರಾ ಟೊಮೊಟೊದಿಂದ ಏನು ಮಾಡ್ತಾರಪ್ಪ ಅಂತ ನೀವು ಅನ್ಕೋಬೋದು. ಇವತ್ತು ಏನು ಡಿಶ್ ಮಾಡ್ತಾರೆ ಅಂತ. ನಾನು ಇವತ್ತು ಡಿಫ್ರೆಂಟಾಗಿರೋ ಡಿಶ್ನ ಮಾಡ್ತಾಯಿದ್ದೀನಿ. ಇದು ಸುಮಾರು ಜನರಿಗೆ ಗೊತ್ತಿರಲ್ಲ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಅವಶ್ಯಕತೆ ಇಲ್ಲ, ಚುಟ್ಕಿ ಹೊಡೆಯೋಷ್ಟರಲ್ಲಿ ಮಾಡ್ಕೊಂಡು ತಿನ್ನುವಂಥ ರೆಸಿಪಿ ಇದು. ಇವತ್ತು ನಾನು ರಾ ಟೊಮೊಟೊದು ಪಲ್ಯ ಮಾಡ್ತಾಯಿದ್ದೀನಿ. ಈ ರಾ ಟೊಮೊಟೊ ಪಲ್ಯಗೆ ನಾನು 5 ಟೊಮೊಟೊನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೋಡಿ. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಸಣ್ಣನೂ ಇಲ್ಲ, ಈ ಥರ ಸ್ಲೈಸ್ ಮಾಡ್ಕೋಬೇಕು. 5 ಟೊಮೊಟೊನ ತೊಗೊಂಡಿದ್ದೀನಿ. ಆಮೇಲೆ ಮೀಡಿಯಮ್ ಸೈಜು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ. ಇದು ಮಸಾಲೆ ಖಾರ, ಆಮೇಲೆ ಕೊತ್ತಂಬರಿನ ತೊಳೆದಿಟ್ಕೊಂಡಿದ್ದೀನಿ. ರೋಸ್ಟೆಡ್ ಜೀರಾ ಪೌಡ್ರು, ಉಪ್ಪು ರುಚಿ ತಕ್ಕಷ್ಟು, ಅರಿಶಿನ ಒಂದು 1/2 ಟೀ ಸ್ಪೂನಷ್ಟು, ಕರಿಬೇವನ್ನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾಯಿದೆ. ಇವಾಗ ನಾನಿಲ್ಲಿ ಎಣ್ಣೆಗಿನ್ನೆ ಏನೂ ಹಾಕಿಲ್ಲ ನೋಡಿ. ಹಾಗೆ ನಾನು ಫಸ್ಟು ಇಲ್ಲಿ ರಾ ಟೊಮೊಟೊನ ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಮೇಲೆ ಗ್ರೀನ್ ಕಾಣ್ತಾಯಿತ್ತು, ಅದರ ಒಳಗಡೆ ಕಟ್ ಮಾಡಿದ್ಮೇಲೆ ಒಂದು ಟೊಮೊಟೊ ಮಾತ್ರ ಈ ಥರ ಆಗಿದೆ. ಆದರೆ ಇದು ರಾನೇ ಇದೆ, ಒಳಗಡೆ ಅಷ್ಟೊಂದೇನು ಹಣ್ಣಾಗಿಲ್ಲ. ಇವಾಗ ಇದನ್ನು ನಾವು ಹಾಗೆ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆ ಏನು ಹಾಕ್ದಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಜಾಸ್ತಿ ನಾವು ಸ್ಪೂನಿಂದ ಆಗಲಿ ಏನು ಜಾಸ್ತಿ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬಾರ್ದು. ನಾವು ಪಲ್ಯ ಮಾಡಿದಾಗ ಈ ಟೊಮೊಟೊ ಹೆಂಗಿದೆಯೋ ಅದೇ ಥರ ನಮಗೆ ತಿನ್ನೋವಾಗ ಸಿಗಬೇಕು. ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆಗ್ತಾಯಿದೆ ಫ್ರೈ ಇದು. ಇವಾಗ ಈ ಟೈಮಲ್ಲಿ ಸ್ವಲ್ಪ ನಾವು ಕೆಳಗಡೆಯಿಂದ ಮೇಲೆ, ಮೇಲ್ಗಡೆಯಿಂದ ಕೆಳಗಡೆ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಿನ ಅಂಶ ಡ್ರೈ ಆಗೋವರೆಗೂ ನಮಗೆ ಹಾಗೆ ಮಾಡ್ಕೋಬೇಕು. ಜಾಸ್ತಿ ಸ್ಪೂನಿಂದ ತಿರ್ಗ್ಸಂಗಿಲ್ಲ ಇದನ್ನು, ಇಲ್ಲಾಂದರೆ ಟೊಮೊಟೊ ಎಲ್ಲ ಇದು ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಇವಾಗ ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೀರೆಲ್ಲ ಡ್ರೈ ಆಗಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಸ್ಮೋಕ್ ಬರ್ತಾಯಿದೆ ಮೇಲೆ, ನೀರಿಲ್ಲ ಇಲ್ಲಿ ಕೆಳಗಡೆ. ಇವಾಗ ನೀಟಾಗಿ ನಾವು ಎಣ್ಣೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಜೊತೆ. ಇದು ನಿಜವಾಗ್ಲೂ ಚಪಾತಿ ಆಗಲಿ, ಪೂರಿ ಆಗಲಿ, ದೋಸೆ ಆಗಲಿ ಯಾವುದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆ ತಿನ್ನಂಗಿಲ್ಲ ಅನ್ನಂಗಿಲ್ಲ, ಎಲ್ಲದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಇದು ನೋಡಿ. ಇವಾಗ ನಿಮಗೆ ಕಾಣಿಸ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇವಾಗ ಆಗಿದೆ, ಇಷ್ಟಾದರೆ ಸಾಕು, ಜಾಸ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡು ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ನೋಡಿ, ಒಂದು ಟೊಮೊಟೊ ಕೂಡ ಕಟ್ಟಾಗಿಲ್ಲ, ಎಲ್ಲೂ ನೀಟಾಗಿ ಮಿಕ್ಸ್ ಆಗಿದೆ. ಸಾಕು, ಇಷ್ಟಾದರೆ ನಮಗೆ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಏನು ಮನೇಲಿ ತರಕಾರಿನೇ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ಪ್ಯಾನ್ ಬಿಸಿ ಆಗ್ತಾಯಿದೆ ಇಲ್ಲಿ. ಇವಾಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ನಾನಿಲ್ಲಿ ಇನ್ನೊಂದು ಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಮ್ಮಿ ಇದೆ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದರೆ ನಾವಿಲ್ಲಿ ನೀರೇನು ಆ್ಯಡ್ ಮಾಡ್ಕೊಳ್ಳಲ್ಲ ಪಲ್ಯ ಜೊತೆ. ಇವಾಗ ಎಣ್ಣೆ ಕಾಯ್ತಾ ಇದೆ. ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವೆಲ್ಲ ನೀಟಾಗಿ ಸಿಡಿಲಿ. ನೀಟಾಗಿ ಸಿಡಿತಾ ಇದೆ ಕರಿಬೇವು. ಇವಾಗ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಈರುಳ್ಳಿನ ಮೀಡಿಯಮ್ ಸೈಜ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ದಪ್ಪ ಆದರೆ ಒಂದೇ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನ. ದಿನ ತಿಂದಿದ್ದನ್ನೇ ತಿಂದು ಬೋರ್ ಆಗಿರುತ್ತೆ ನಮಗೂ. ಏನಾದರೂ ಬೇರೆ ಮಾಡ್ಕೊಂಡು ತಿನ್ನೋಣಪ್ಪ ಅಂತ ಇರುತ್ತೆ. ಈ ಥರ ಯಾವುದಾದ್ರೂ ರೆಸಿಪಿನ ನೀಟಾಗಿ ಮಾಡ್ಕೊಂಡು ತಿನ್ಬೋದು ನಾವು. ಇದನ್ನು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ ಇದು ನೋಡಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಜಾಸ್ತಿ ನಾವು ಈರುಳ್ಳಿನಲ್ಲಿ ಕೆಂಪು ಮಾಡ್ಕೊಳ್ಳೋಕೆ ಹೋಗಬಾರ್ದು, ಜಸ್ಟ್ ಇಷ್ಟ ಆದರೆ ಸಾಕು. ಇವಾಗ ಅರಿಶಿನ ಹಾಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದು ಜೀರಿಗೆ ಪುಡಿ, ನಾನು ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಇದು. ಇವಾಗ ಇದು ಮಸಾಲೆ ಖಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಮಸಾಲೆಗಳೆಲ್ಲ ಹಾಕುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಗ್ಯಾಸ್ ಏನಾದರೂ ನೀವು ಫಾಸ್ಟ್ ಇಟ್ಕೊಂಡ್ಬಿಟ್ರೆ ಎಲ್ಲ ಮಸಾಲೆಗಳು ಸೀದೋಗ್ಬಿಡುತ್ತೆ, ಆಮೇಲೆ ಪಲ್ಯದ ಏನು ಫ್ಲೇವರ್ ಇರುತ್ತಲ್ಲ ಫ್ಲೇವರೇ ನಿಮಗೆ ಬರಲ್ಲ. ಈ ಪಲ್ಯ ನಾವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ನೋಡಿ ಇವಾಗ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಒಂದು ಚೂರು ನಾವು ಗ್ರೇವಿಲಿ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ನಾವು ಟೊಮೊಟೊ ಹಾಕಿದ್ಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಇದು ನಾವು ಮಸಾಲೆಗಳು ಹಾಕಿದ್ದೀವಲ್ಲ, ಉಪ್ಪು ಖಾರ ಎಲ್ಲ ಬೇಯಲಿ ಅನ್ನೋಗೋಸ್ಕರ ನಾನು ನೀರು ಹಾಕಿದ್ದೀನಿ. ಜಸ್ಟ್ ನಾನಿಲ್ಲಿ ಒಂದು 1/4 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ, ಮಸಾಲೆ ಎಲ್ಲ ನೀರೆಲ್ಲ ಡ್ರೈ ಆಗಿ. ಇವಾಗ ನಾನು ಈ ಟೈಮಲ್ಲಿ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾನು ರಾ ಟೊಮೊಟೊದ ಪಲ್ಯ ಮಾಡ್ತಾ ಇದ್ದೀನಲ್ಲ, ನಮಗೆ ಈ ಟೊಮೊಟೊ ಸಿಗಬೇಕು ತಿನ್ನೋವಾಗ ಬಾಯಲ್ಲಿ, ಆವಾಗಲೇ ಚೆನ್ನಾಗಿರೋದು. ನೋಡಿ ಮಿಕ್ಸ್ ಆಗಿದೆ ಇವಾಗ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇವಾಗ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಏನು ಮನೇಲಿ ತರಕಾರಿ ಇಲ್ಲ ಏನು ಮಾಡೋದು ಅನ್ನೋವಾಗ ಈ ಥರ ನಾವು ಮನೇಲಿ ಒಂದು 4-5 ರಾ ಟೊಮೊಟೊ ಇದ್ದರೂ ಈ ಥರ ಮಾಡ್ಕೋಬೋದು. ನಾರ್ಮಲಾಗಿ ನಾವು ಹಣ್ಣು ಟೊಮೊಟೊಯಿಂದ ಟೊಮೊಟೊ ಗೊಜ್ಜು ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ, ಈ ಥರ ರಾ ಟೊಮೊಟೊಯಿಂದ ಮಾಡಿರಲ್ಲ. ಚೆನ್ನಾಗಿರುತ್ತೆ, ಡಿಫ್ರೆಂಟ್ ರೆಸಿಪಿ ಇದು, ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಮಾಡಿದ್ಮೇಲೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಆಗ್ತಾಯಿದೆ, ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಒಂದು 5 ನಿಮಿಷ ಕುಕ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ, ನಿಮಗೆ ತೋರಿಸ್ತೀನಿ ರೀ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದಾಗಿದೆ, ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಸರ್ವಿಂಗ್ ಪ್ಲೇಟಲ್ಲಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಮೇಲೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ಡಿಶ್ಶು, ಮಾಡ್ಕೊತೀನಿ. ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿದೆ, ಚಪಾತಿ ಪೂರಿ, ಆಮೇಲೆ ಜೋಳದ ರೊಟ್ಟಿ, ದೋಸೆ, ಯಾವುದ್ರ ಜೊತೆ ಬೇಕಾದ್ರೂ ನಾವು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ. ನಾವು ಒಂದು ವಿಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ, ಅದನ್ನು ಎಡಿಟ್ ಮಾಡೋದಾಗಲಿ ಏನೇ ಮಾಡೋದಾಗಲಿ ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ನೋಡಿಬಿಟ್ಟು ಹಾಗೆ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.